ಬಾರಮ್ಮ ಲಕ್ಷ್ಮೀ ಬಾರಮ್ಮ. ರಂಜಿತ್ ಎದ್ದೇಳಿ, ಯಾರೋ ಕಿರ್ಚಾಡ್ದಂಗ ಆಗ್ತಿದೆ. ಏನೇ ನಿಂದು ದೆವ್ವಗಳು ಟೈಮಲ್ಲಿ ಎಬ್ಬರಿಸ್ತೀಯಲ್ಲ, ಮಲ್ಕೋಬಾರ್ದಾ? ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಹೋಗ್ಬಿಡಲ್ಲ. ರಂಜಿತ್ ಯಾರೋ ಕಿರ್ಚಾಡ್ದಂಗ ಆಗ್ತಿದೆ, ಎದ್ದೇಳಿ. ಲೇ, ಯಾರೋ ಎಲ್ಲೋ ಕಿರ್ಚಾಡ್ರೆ ನೀನೇ ಯಾಕೆ ಹಿಂಗೆ ಕಿರ್ಚಾಡ್ತಿದ್ಯಾ? ಮಲ್ಕೋ ಸುಮ್ಮನೆ. ನಮ್ಮನೇಲಿ ಯಾರೋ ಕಿರ್ಚಾಡ್ದಂಗ ಆಗ್ತಿದೆ, ಎದ್ದೇಳ್ರಿ. ನನ್ಗೆ ಯಾರು ಕಿರ್ಚಿದ್ ಕೇಳಿಸ್ಲಿಲ್ಲ. ಕೇಳಿಸಿದ್ ನಿನಗೆ ತಾನೆ. ಹೋಗಿ ಎದ್ದೋಗಿ ನೋಡ್ಕೊಂಬ. ರೀ, ನಮ್ಮನೆಗೆ ಯಾರೋ ಕಳ್ಳ ನುಗ್ಗಿದ್ದಾನೆ ಅನ್ಸುತ್ತೆ, ಬನ್ನಿ ಹೋಗಿ ನೋಡೋಣ. ಈ ಮನೇಲಿ ದೊಡ್ಡ ಕಳ್ಳನ ಮಗ ನಾನೇ ಇರುವಾಗ ಇನ್ಯಾವ ಕಳ್ಳ ನುಗ್ತಾನೆ ಇಲ್ಗೆ? ರಂಜಿತ್, ನೀವೀಗ ಎದ್ದು ಬರ್ಲಿಲ್ಲ ಅಂದ್ರೆ ಬಕೆಟಲ್ಲಿ ನೀರು ತಂದು ಸುರುತ್ತೀನಿ ಅಷ್ಟೇ. ಎದ್ದೇಳ್ರಿ. ಬಾ. ಕೊಂದು ಹಾಕ್ಬಿಡ್ತೀನಿ, ಉಸಿರು ಬಿಡಬಾರ್ದು. ಹುಷಾರ್. ನೀನು ಬದುಕು ಉಳಿಬೇಕು ಅಂದರೆ ಶಬ್ದ ಬರಬಾರ್ದು. ಏನಾದರೂ ಶಬ್ದ ಮಾಡಿದರೆ ಕೊಂದು ಬಿಡ್ತೀನಿ. ಏಯ್ ಶ್ವೇತಾ, ತಲೆಗೆಲೆ ಕೆಟ್ಟಿದ್ದೇನೆ. ಮಧ್ಯರಾತ್ರಿಯಲ್ಲಿ ಎಬ್ಬರಿಸಿ ಒಳ್ಳೆ ಪೆದ್ದನ್ ಥರ ನಿಲ್ಸಿದ್ಯಪ್ಪ ನನಗೆ. ರೀ, ಎದ್ದಾಗಿದೆಯಲ್ಲ, ಬನ್ನಿ ಹೋಗಿ ನೋಡ್ಕೊಂಬರೋಣ. ಬನ್ರಿ.
ಲೇ ಶ್ವೇತಾ, ಎಲ್ಲೇ ಕಳ್ಳ? ನಿನಗೆಲ್ಲ ನಿದ್ದೆ ಕನ್ಸು ಬಿದ್ದಿರ್ಬೇಕಣೆ. ಸುಮ್ಮನೆ ಇರ್ರಿ. ಅರೆ, ಈ ಚಿನ್ನು ಹಾಕೊಂಡಿದ್ ಬಳಗಳು ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಗೋಡೆ ಕೈ ತಗಲಿ ಬಿದ್ದಿರ್ಬೋದಪ್ಪ. ಅದೇನು ದೊಡ್ಡ ವಿಷಯನಾ? ರೀ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀವೇ ಚಿನ್ನು ರೂಮ್ಗೆ ಹೋಗಿ ನೋಡ್ಕೊಂಬನ್ರಿ. ಹೋಗಿ ಬೇಕಾದ್ರೆ ನೀನೇ ನೋಡ್ಕೊಂಬ, ನಂಗೆ ನಿದ್ದೆ ಬರ್ತಿದೆ. ನೋಡು, ಕಳ್ಳನ್ನು ಹಿಡಿದು ಸ್ಟೇಷನ್ಗೂ ಕೊಟ್ಟು ಜೈಲ್ಗೂ ಹಾಕ್ಬಿಟ್ ಬಾ. ಚಿಕ್ಕಿ ಅಕ್ಕ, ಯಾರಿವರು? ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಅದೆಲ್ಲ ನಿನಗೇನಕ್ಕೆ? ನೋಡು, ಇಲ್ಲಿ ನೋಡಿದ್ದನ್ನ, ಇಲ್ಲಿಗ ನಡೆದದನ್ನ ಯಾರ ಹತ್ರನೂ ಹೇಳಬಾರ್ದು. ಮನೆ ಕೆಲಸದೊಳಗೆ ಬಂದಿದ್ಯಾ, ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕಷ್ಟೇ. ನೀನೇನಾದರೂ ಬಾಯ್ ಬಿಟ್ರೆ ನಾನು ನಿನ್ನನ್ನು ಜೀವ ಸಹಿತ ಉಳಿಸೋದಿಲ್ಲ. ನೀನೇನು ನೋಡಿಲ್ಲ, ನಿನಗೇನು ಗೊತ್ತೇ ಇಲ್ಲ. ಅರ್ಥ ಆಯ್ತಾ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು, ಗೊತ್ತಾಯ್ತಾ? ಹೋಗಿ ನಿನ್ನ ರೂಮ್ಗೆ. ಆ ಹುಡುಗಿ ಯಾರ ಹತ್ರನೂ ಏನು ಹೇಳಲ್ಲ. ಬಾಯಿ ಮುಚ್ಕೊಂಡಿರೋ ಸಾಕು, ಎಲ್ಲ ನಿನ್ನಿಂದನೇ ಆಗಿದ್ದು. ಎಷ್ಟು ಸಾರಿ ನಿನ್ಗೆ ಹೇಳಿದ್ದೀನಿ, ಇಷ್ಟು ಹೊತ್ತಿನಲ್ಲಿ ಇಲ್ಲಿಗೆ ಯಾಕೋ ಬಂದ? ಹೋಗ ಆಚೆಗೆ. ಹೆದರ್ಕೋಬೇಡ, ಏನೂ ಆಗಲ್ಲ. ಏನೂ ಆಗಿಲ್ವಲ್ಲ. ಇನ್ನು ಏನಾಗಬೇಕಿತ್ತು ನಿನಗೆ? ಮನೆಯವರೆಲ್ಲ ಬಂದು ನಮ್ಮಿಬ್ಬರನ್ನ ನೋಡ್ಬೇಕಿತ್ತ? ಎಲ್ಲರೂ ಬರೋದಕ್ಕಿಂತ ಮುಂಚೆ ಹೋಗಿಲ್ಲಿಂದ ಬಾ. ಇದೇನಪ್ಪ ದೇವ್ರೆ, ಈ ಮನೇಲಿ ಇದ್ದಕ್ಕಿದ್ದಂಗೆ ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ. ಈ ಮನೇಲಿ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಒಂದು ಗೊತ್ತಾಗ್ತಾ ಇಲ್ಲ. ಯಾರಿಗೆ ಹೇಳೋದು, ಯಾರಿಗೆ ಬಿಡೋದು ಏನೂ ಅರ್ಥ ಆಗ್ತಾ ಇಲ್ಲ. ಈ ಮನೇನ ದೇವ್ರೇ ಕಾಪಾಡಬೇಕು.
ಅವ್ವ ಚಿನ್ನು ಯಾಕೆ ಮಗಳೇ ಒಂಥರ ಇದೆಯಾ? ಏನಾಯ್ತು ಕಂದ? ನಿನ್ ಮುಖ ನೋಡಿದ್ರೆ ಏನೋ ಆಗಿದೆ ಅಂತ ಯಾರಿಗಾದ್ರೂ ಗೊತ್ತಾಗುತ್ತೆ. ಏನಾಯ್ತು ಮಗಳೇ? ನನ್ನ ಹತ್ರ ಹೇಳಕ್ಕೂ ಭಯನಾ? ನನಗೇನೂ ಆಗಿಲ್ಲ ಅವ್ವ. ನೀವು ಯಾಕೆ ಯೋಚನೆ ಮಾಡ್ತೀರಾ? ಹಂಗೇನಾದರೂ ಇದ್ದಿದ್ರೆ ನಾನು ನಿಮ್ಮ ತಾವು ಹೇಳ್ತಿರ್ಲಿಲ್ವಾ? ನೀನ್ ನಿಜ ಹೇಳ್ತಾ ಇಲ್ಲ. ಏನೋ ಆಗಿದೆ, ನೀನ್ ನನಗೆ ಹೇಳ್ತಾ ಇಲ್ಲ. ನಿನಗೆ ಇಷ್ಟ ಆಗದೆ ಇರೋದು ಏನೋ ಆಗಿದೆ ಅಂತ ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಏನಾಯ್ತು ಮಗಳೇ? ಅವ್ವ ರಾತ್ರಿ ತುಂಬ ಕೆಟ್ಟ ಕನ್ಸು ಬಿದ್ದಿತ್ತು. ಆಮ್ಯಾಕೆ ತುಂಬ ಭಯನೂ ಆಯಿತು. ಸರಿಯಾಗಿ ನಿದ್ದೆನೇ ಬರಲಿಲ್ಲ. ಸ್ವಲ್ಪ ತಲೆನೋಯ್ತದಷ್ಟೆ. ಅದ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತೀರಿ? ನೀವು ಮೊದಲು ಕಷಾಯ ಕುಡೀರಿ. ಕುಡಿತೀನಿ ಕಂದ. ನೀನ್ ನಿಜ ಹೇಳೋವರೆಗೂ ನಾನು ಕಷಾಯ ಕುಡಿಯಲ್ಲ ಅಂತ ನಿನ್ನ ಹೆದರಿಸಬಹುದು. ಹೆದರ್ಕೋಬೇಡ, ನಾನು ಹಾಗೆ ಹೆದರಿಸೋದಿಲ್ಲ. ಆದ್ರೆ ಒಂದು ವಿಷಯ ನೆನಪಲ್ಲಿಟ್ಕೋ, ಸತ್ಯನ ಮುಚ್ಚಿಡೋಕೆ ಜಾಸ್ತಿ ದಿನ ಆಗೋದಿಲ್ಲ. ನಮ್ಮ ಮನಸ್ಸಲ್ಲಿರೋ ನೋವನ್ನ ಯಾರು ನಮಗೆ ತುಂಬಾ ಹತ್ರವಾದವ್ರ ಹತ್ರ ಹೇಳ್ಕೋಬೇಕು. ಯಾರನ್ನಾದ್ರೂ ಒಬ್ಬರನ್ನ ನಂಬಬೇಕು, ಅವ್ರ ಹತ್ರ ನಮ್ಮ ನೋವನ್ನ ಹಂಚ್ಕೋಬೇಕು. ಸತ್ ಹೋದವರನ್ನ ಚಿತೆ ಸುಡುತ್ತೆ, ಆದ್ರೆ ಚಿಂತೆ ಜೀವ ಸಹಿತ ಇರೋರನ್ನೇ ಸುಟ್ಟು ಬಿಡುತ್ತೆ. ಪರವಾಗಿಲ್ಲ, ನೀನು ಯಾವಾಗ ನನ್ನ ಹತ್ರ ಬಂದು ಹೇಳ್ಕೋತೀಯೋ ಅವತ್ತಿಗೆ ನಾನು ಕಾಯ್ತೀನಿ. ನಿನ್ನೆ ನಡೆದಿದ್ದ ವಿಷಯ ಅವನ್ ತಾವ್ ಹೇಳ್ಬೇಕಿತ್ತ? ಒಂದ್ ವೇಳೆ ಹೇಳಿದ್ದಿದ್ರೆ ಏನಾಗ್ತಿತ್ತು? ಬೇಡ, ತುಂಬಿದ ಸಂಸಾರ ನನ್ನಿಂದಾಗಿ ಛಿದ್ರೆ ಆಗೋದು ಬೇಡ. ನಾನು ನೋಡಿದ್ದು, ನಾನು ಅನುಭವಿಸಿದ್ದು ಎಲ್ಲ ನನ್ನಲ್ಲೇ ಇರಲಿ. ಅಪ್ಪ ಆತ್ಮಲಿಂಗೇಶ್ವರ, ಈ ಮನೆಯಾಗ ಎಷ್ಟು ಒಳ್ಳೆ ಜನ ಇದ್ದಾರೆ. ಅವ್ರಗಳ ನಡುವೆ ಕೆಟ್ಟು ಹುಳುಗಳನ್ನ ಯಾಕೆ ಬಿಟ್ಟಿದ್ಯಾ? ನೀನೇ ಕಾಪಾಡಬೇಕು. ಈ ಹುಡುಗಿ ಅವಳ ಜೀವನದಲ್ಲಿ ನಡೆದ ಘಟನೆಗಳನ್ನ ಅದು ಯಾವತ್ತು ನನ್ನ ಹತ್ರ ಹೇಳ್ಕೊತಾಳೋ? ಯಾರಿಗೂ ಹೇಳ್ಕೊಳಕ್ಕಾಗದೇ ಇರುವಂಥದ್ದು ಏನಾಗಿರ್ಬಹುದು? ಅದ್ಯಾವ ನೋವಿನ ಕಥೆನ ಆ ಮೌನದ ಸೆರಗಲ್ ಗಂಟು ಹಾಕೊಂಡಿದ್ದಾಳೋ ದೇವ್ರಿಗೆ ಗೊತ್ತು. ಆ ಕಾರಣದ ಗಂಡ ಯಾಕೆ ಇವಳಿಂದ ದೂರ ಇದ್ದಾನೋ, ಹೇಗಿದ್ದಾನೋ ಒಂದು ಅರ್ಥ ಆಗಲ್ಲ. ಕೊಂದು ಹಾಕ್ಬಿಡ್ತೀನಿ, ಉಸಿರು ಬಿಡಬಾರ್ದು. ನೀನು ಬದುಕು ಉಳಿಬೇಕು ಅಂದ್ರೆ ಶಬ್ದ ಬರಬಾರ್ದು. ಚಿಕ್ಕಿ ಅಕ್ಕ, ಯಾರು ಇವರು? ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಅದೆಲ್ಲ ನಿನಗೇನಕ್ಕೆ? ನೋಡು, ಇಲ್ಲಿ ನೋಡಿದ್ದನ್ನ, ಇಲ್ಲಿಗ ನಡೆದದನ್ನ ಯಾರ ಹತ್ರನೂ ಹೇಳಬಾರ್ದು. ಟೀ ಕುಡ್ದಿಯಾ ಚಿನ್ನು? ಕುಡ್ದ ಅಣ್ಣ, ನಿಂಗೂ ಮಾಡ್ಕೊಡ್ಲಾ? ಬೇಡ. ಅಣ್ಣ,
ನಿಂಗೊಂದು ಮಾತು ಕೇಳಲ್ಲ. ಕೇಳು. ಅದೇನಂದ್ರೆ ಚಿನ್ನು, ಅದೇನು ಕೇಳ್ಬೇಕಂತಿದ್ಯಾ ಕೇಳು. ಸುಮ್ಮನೆ ಆ ಕಡೆ ಈ ಕಡೆ ಯಾಕೆ ನೋಡ್ತೀಯ? ಅಣ್ಣ, ಅದು ಕುಮುದ ಚಿಕ್ಕಿ ಇದಾರಲ್ಲ, ಅವ್ರಿಗೆ ಲಗ್ನ ಆಗದ? ಇಲ್ಲ, ಆಗಿಲ್ಲ. ಹಾಂ, ಯಾಕಾಗಿಲ್ಲ ಅಂತಲೂ ಕೇಳಬೇಡ. ಹೌದು, ಇದ್ದಕ್ಕಿದ್ದ ಹಾಗೆ ಕುಮುದ ಅತ್ತೆ ಬಗ್ಗೆ ಯಾಕೆ ವಿಚಾರಿಸ್ತಾ ಇದೆಯಾ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ಏ ರಾಮು, ನನ್ನ ಸೀರೆ ಇದೆ, ಹೋಗಿ ಐರನ್ ಮಾಡು. ಸರಿ ಚಿಕ್ಕತ್ತೆ. ನಿನಗೆ ಜೀವದ ಮೇಲೆ ಆಸೆ ಇದ್ದರೆ ನಿನ್ನೆ ನಡೆದಿದ್ದನ್ನು ಯಾರ ಹತ್ರನೂ ಹೇಳಬಾರ್ದು. ಹುಷಾರ್. ಏನೋ ಛೇ, ಕುಮುದ ಚಿಕ್ಕಿಗೆ ಲಗ್ನ ಆಗಿದೆ ಅಂತ ತಿಳ್ಕೊಳ್ಳುವ ಅಂದರೆ ಕುಮುದ ಚಿಕ್ಕಿನೇ ಬಂದ್ಬಿಟ್ರು. ನನಗೇನೋ ಕುಮುದ ಚಿಕ್ಕಿಗೆ ಲಗ್ನ ಆಗಿಲ್ಲ ಅನಿಸ್ತದೆ. ಹಂಗಾರೆ ರಾತ್ರಿ ಬಂದವ್ರು ಯಾರು? ಕಳ್ಳನ? ಕಳ್ಳ ಆಗಿದೆ ಕುಮುದ ಚಿಕ್ಕಿನೂ ಕಿಚ್ಚಿ ರಂಪರಾಮಾಯಣ ಮಾಡಬೇಕಾಗಿತ್ತು. ಆದರೆ ಹಂಗೇನೂ ಆಗಲಿಲ್ವಲ್ಲ. ಯಾರಿರ್ಬೋದು ಅವರು? ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ರಾಮಣ್ಣನ ಕೇಳೋಣ ಅಂದರೆ ಅದೂ ಆಗಲಿಲ್ಲ. ನೋಡುವ, ಸಮಯ ಸಿಕ್ಕಾಗ ಏನಾದರೂ ಉಪಾಯ ಮಾಡಿ ತಿಳ್ಕೊಳ್ಳುವ.